ಅಣ್ಣ ನಮಸ್ಕಾರ ರೀ. ನಮಸ್ಕಾರ ಅಣ್ಣ. ಯಾವ್ರಣ್ಣ ನಿಮ್ದು? ನಮ್ದು ಜಮಖಂಡಿ ತಾಲೂಕ್ ಮರಿಗುದ್ರಿ. ಹೌದ್ರಾ? ಎಳು ಸತನ ಮರಿ ಸಾಕಾಣಿಕೆ ಮಾಡಕತ್ತಿ? ನಾವು 5 ವರ್ಷ ಆತ್ರಿ. 5 ವರ್ಷ ಆದ್ರ ಎಷ್ಟ್ ಮರಿ ಇದಾವಣ್ಣ? ಈಗ 45 ಅದಾವ್ರಿ. ಹೌದ್ರಾ? ಯಾವ ಸಂತೆಯಲ್ಲಿ ತರ್ತೀರ ನಾನು? ಅಣ್ಣ ಮುಧೋಳ್ರಿ, ಕ್ಯಾರ್ರಿ, ಹಾನ್ರಿ. ಕುಂಕುಂಪಳಿಗೆ ಒಂದ್ 2 ಸಲ ಹೋಗಿದ್ದೀವ್ರಿ. ಹ್ಮ್ ಅಲ್ಲಿ ತಂದಿವ್ರಿ ಮರಿ. ಹ್ಮ್ ಎಷ್ಟ್ ದಿವ್ಸ ಮೇಸ್ತಾರ ನಾವು? ಅಣ್ಣ 2.5 ರಿಂದ 3 ತಿಂಗಳದಾಗ ಕೊಟ್ಟಾಗ್ಬಿಡ್ತೀವ್ರಿ. 2.5 3 ತಿಂಗಳು ಅಂದ್ರೆ ಫ್ಯಾಟ್ನಿಂಗ್ ಆಗಿ ಪಬ್ಬಿಸ್ ಮಾರೋದು. ಒಟ್ಟು ಮೋಸಕ್ಕಾಗಿರಿ ಹ್ಮ್ ಒಂದ್ 2.5 ರಿಂದ 3 ತಿಂಗ್ರಿ. ಯಾವ ರೇಂಜಿನ ರೇಟ್ ಮರಿ ತರ್ತೀರ ನಾನು? ಅಣ್ಣ ಈಗ ಮೊದಲ ಆಗ ನಾವು ಸಣ್ಣ ಮರಿ ತರ್ತಿದ್ದೀವ್ರಿ ಬಾಳ. ಹಾನ್ರಿ. 5,000 200 ಕಮ್ಮಿ 5,000 ಹೆಂಗ್ ತರ್ತಿದ್ದೀವ್ರಿ. ಅವು ಏನ್ ದೌಡ ಬರ್ತಿದ್ದಿಲ್ರಿ ಮರಿ. ಈಗ 6 ಅಡಿ 7,000 ತರ ಮರಿ ತರಾತೀವ್ರಿ ದೊಡ್ಡವರಿ. ದೌಡ ಈಗ ತಂದ ದೌಡ ಕೊಡ್ತೀವ್ರಿ. ಅಂದ್ರೆ ಈಗ ಮೊದಲಿನಕಿಂತ ಮರಿ ಕೂಡ ಚಲೋ ಬರತಾವ. ಈಗ ಅಲ್ಲಿ ಇದ್ರ ಫುಡ್ ಹಾಕಾತಿದ್ರಿ ಗುಲ್ಗಂಜ್ ಕೊಪ್ಪದ ಹೈಟ್ಯಾಕ್ ಕತ್ ನೋಡ್ರಿ ಅದ. ಅಲ್ಲಿದ ಫುಡ್ ತರಂದ ಏನ್ ಹಾಕಾತಿದ್ರಿ. ಈಗ ಮರಿ ಫುಲ್ ನೀರ್ ಕುಡಿತಾವ್ರಿ ಅದಕ್ಕ. ಮರಿ ಈಗ ಬಾರಿ ತೂಕ ಆಗತಾವ್ರಿ ಬರಿ ಅಲ್ಲಿ. ಎರಡು ಸತ ನೀವು ಹೈಟೆಕ್ ಫೀಡ್ ಬಳಸಕತ್ತಿ. ಈಗ ನಾವ್ ಒಂದ್ 2 ಬ್ಯಾಚ್ ಆತ್ರಿ. ಈಗ ಅದ ಮೊದಲ್ ನಾವ್ ಗೋಧಿ ಅದನ್ನ ಇದನ್ನ ಹಾಕ್ತಿದ್ವಿ. ಮೊದಲ್ ಏನೇನ್ ಹಾಕ್ತೀರ ನಾನು? ಮೊದಲ್ ಗೋದ್ರಿ ಗೊಂಜಾಳ ನುಚ್ಚ್ರಿ ಇದನ್ನ ಹಾಕ್ತಿದ್ವಿ. ಈಗ ಅಲ್ಲಿ ಏನ್ ಫುಡ್ ತರಾತಿರ್ಲ ಅದ್ರ ಜೋಡಿ ಒಂದಿಟ್ಟು ಗೊಂಜಾಳ ನುಚ್ಚ್ರಿ ಇದನ್ನ ಹಾಕ್ತಿವ್ರಿ. ಈಗ ಬಾರಿ ನೀರ್ ಕುಡಿತಾವ್ರಿ ಮರಿ. ಗ್ರೋತ್ ಚಲೋ ಬರ್ತಾವ್ರಿ. ಗ್ರೋತ್ ಚಲೋ ಬರ್ತಾವ್ರಿ. ಮೊದಲಿನಕ ಈಗಿನಕ ನಿಮ್ ಬದಲಾವಣೆ ಏನೇನ್ ಆಗೈತೆ ಅಣ್ಣ ಮರಿಗಳು? ಅಣ್ಣ ಆಗ 1 ತಿಂಗಳು ಹೆಚ್ಚ ಹಿಡಿತೈತ್ರಿ. ಹಿಡಿತಿದ್ರಿ ಅವಾಗ್ರಿ? ಆಗ 3 ತಿಂಗಳು ಪೂರಾ ಮ್ಯಾಲ ಹಿಡಿತಿದ್ವಿ. ಈಗ 2.5 ತಿಂಗಳ ಒಂದಿಟ್ ದೊಡ್ಡ ತರಾತಿವ್ರಿ ಮರಿ. 2 ತಿಂಗಳಿಗೆ ಹೋಗಿ ಬಿಡ್ತಾವ್ರಿ ಮರಿ. ಕೊಟ್ಟ ಬಿಡ್ತೀವ್ರಿ. ಅಂದ್ರೆ ಯಾವ ರೇಟಿಂದ ಯಾವ ರೇಟಿಗೆ ತಂದು ಯಾವ ರೇಟಿಗೆ ಮಾರ್ತೀರ ಅಣ್ಣ? ಅಣ್ಣ ಈಗ 6 ಕೊಡ್ತಿರ್ತೀವ್ರಿ. 10,000 ಮ್ಯಾಲದ ಬಂದ್ರ ಕೊಟ್ಟ ಬಿಡ್ತೀವ್ರಿ. ಅಂದ್ರೆ 2 ತಿಂಗಳಿಗೆ. 2 ತಿಂಗಳಿಗೆ ಹಂಗ ಗ್ರೋತ್ ಚಲೋ ಬರ್ತಾವ್ರಿ. ಈಗ ಚಲೋ ಬರಾತಾವ್ರಿ. ಈಗ ಆ ಫುಡ್ ಹಾಕಾಕ್ತಾನ ಚಲೋ ಬರಾತಾವ್ರಿ. ಮೊದಲ್ ನಾವು ಹಂಗ ಅದನ್ನ ಹಾಕಿ ಇದನ್ನ ಹಾಕತ್ತೇಳಿ ಏನ್ ಹಾಲಿಲ್ರಿ. ನಾವ್ 3 ವರ್ಷ ಮೊದಲ ಅಲ್ಲಿ ಮನಿ ಮುಂದ್ ಹತ್ತ ಹಾಕ್ತಿದ್ವಿರಿ. ಅಲ್ಲೇ ಒಂದ್ 2 ವರ್ಷ ಹಾಕಿದ್ವಿರಿ. ಈ ಸಡ್ ಹಾಕಿ 3 ವರ್ಷ ಆತ್ರಿ. ಇಲ್ಲಿ ಬರಾನ ಈಗ ಒಂದ್ ಬ್ಯಾಸಿಗೆ ಎಷ್ಟು ಹಾಕ್ತಾರ ಮರಿಗಳು? ನಾವ್ ಒಂದ್ ಹಿಂಗ 50 45 55 60 ಇರತಾವ್ರಿ. ಅದ್ರೊಳಗ ಒಂದ್ ಈಗ 15 20 ಹಿಂಗ ಹೆಂಗ್ ಬರ್ತಾವಲ್ಲ ಹೆಂಗ್ ಕೊಟ್ಟ ಬಿಡ್ತೀವ್ರಿ. ಆಮೇಲೆ ಇದೇನದ ಅಣ್ಣ ಬಕ್ರೀದ್ ಬ್ಯಾಚ್ ಮಾಡಿರಲ್ಲ ಅಲ್ಲಿ ಹಿಂದೆ? ಅವ್ ಕುರ್ಬಾನಿಗಿದಾವ್ರಿ. ಅವನು ಮಾಡಿರಿ? ಇದ ಸಲ ಅವ್ ಒಂದ್ 15 ಇದಾವ್ರಿ. ಅವನ ನೋಡ್ಬೇಕಂತ ಹೇಳಿದ್ ಒಂದ್ಸಲ ಹಾಕಿದ್ರಿ ಹಂಗ. ಇವ್ ಫ್ಯಾಟ್ನಿಂಗ್ ಆಗಿ ಮಾಡಿದ್ವಿ ಎಷ್ಟು ಮರಿದಾವಣ್ಣ? ಇವು 40 40,000. ಇವ್ ಏನ್ ರೇಟಿಗೆ ತಂದ್ರಿಣ್ಣ? ಇವು 6,500 ಬಿದ್ದಾವ್ರಿ. 6,500 ಬಿದ್ದಾವ್ರಿ. 6,000 ಇದಾವ್ರಿ. ಎಲ್ಲ ಮಿಕ್ಸ್ ಇದಾವ್ರಿ. ಹೆಣ್ಮರಿ ಅದಾವ್ರಿ. ಅಂದ್ರೆ ಈಗ ಏನ್ ನೀವು ಮಾರಾಟಕ್ಕೆ ಬಂದಾವ್ರಿ ನಂಗಿರು? ಇವ್ ಬಂದಾವ್ರಿ. ಒಂದ್ 15 ಮರಿ ಕೇಳಿದಾರ್ರಿ. 9 ಕೇಳಿದಾರಿ ಕೊಟ್ಟಿಲ್ರಿ ನಾವು. ನೀವ್ ಏನ್ ರೇಟ್ ಬಂದ್ರೆ ಕೊಡ್ಬೇಕತ್ ಸರ್? ನಾವ್ 10,000 ಮಾತ್ರ ಕೊಡೋದ್ರಿ. ಓಹೋ. ಈಗ ನೀವಣ್ಣ ಮುಂಜಾನಿಂದ ಸಂಜೆವರೆಗೆ ನಿಮ್ದು ದಿನಚರಿ ಹೆಂಗ ಐತಣ್ಣ? ಸ್ವಲ್ಪ ಮುಂಜಾನಿಂದ ಸಂಜೆವರೆಗೆ ರಾತ್ರಿ ಮಲಗೋವರೆಗೆ ಹೆಂಗ ವ್ಯವಸ್ಥೆ ಮಾಡ್ತೀರಿ? ಒಂದ್ ದಿನ ಬಿಟ್ಟು ಒಂದಿನ ಟಾನಿಕ್ ಹಾಕ್ತಿವ್ರಿ. ತಂದ ದಿವ್ಸ ರೀ? ತಂದ್ ದಿವ್ಸ ಏನ್ ಮಾಡ್ತೀರಿ? ತಂದ್ ದಿವ್ಸ್ರಿ ಅವತ್ತ ಒಂದ್ ದಿವ್ಸ ಬಿಟ್ಟು 2 ದಿವ್ಸ ಬಿಟ್ರಿ ಜಂತಿ ನೆನೆ ಹಾಕ್ತಿವ್ರಿ. ಜಂತಿ ನೆನೆ ಹಾಕಿ ಒಂದ್ 3 ದಿವ್ಸ ಬಿಟ್ಟು ಟಾನಿಕ್ ಹಾಕೋತ್ ಹಾಕಿವ್ರಿ. ಯಾವ್ದು ಹಾಕ್ತಿರಿ ಟಾನಿಕ್ ರೀ? ಬ್ರೋಟಾನ್ ರೀ. ಮತ್ತ ಇನ್ನ ಯಾವ್ಯಾವ್ದಾವ್ರಿ ನನಗೂ ಓದಾಕ್ ಬರಲ್ರಿ. ಅಲ್ಲಿ ಅರುಣ ನಾವ್ ಕೊಡ್ತಾನ್ರಿ ಮುಧೋಳ ಮೆಡಿಕಲ್ದವ್ರಿ. ಅವ್ನ್ ಚಲೋ ಐತ ಅಂದ್ರ ಅವ್ನ್ ಕೊಡತಾನ್ರಿ. ಅವ್ನ್ ಚಲೋ ಅದಾವ್ರಿ ಅವ್ ಟಾನಿಕ್. ಮೇವ ಹರಗೆದ್ರ ಬಂದ್ರಪಲಿ ತಿಂದ ಟಾನಿಕ್ ಹಾಕೊಂಡ್ರಿ ಹೊಟ್ಟು ಕೊಡ್ತೀವ್ರಿ. ಒಣ ಹೊಟ್ಟ ಕೊಟ್ಟ ಮುಸ್ರಿ ಹಾಕ್ತಿವ್ರಿ. ಮುಸ್ರಿ ಹಾಕಿ ಹೊಟ್ಟ ತಿಂದವರ ಮಕ್ಕೊಂದ ಬಿಡ್ತಾವ್ರಿ ಮರಿ. ಮಧ್ಯಾಹ್ನ ಮಟ ಹೇಳಂಗಿಲ್ರಿ. ಮಧ್ಯಾಹ್ನ ಮಟ ರೀ? ಮಧ್ಯಾಹ್ನಕ್ ಬಂದ್ರಿ ಒಂದ್ ಹಸಿ ಮೇವ್ ಕೊಡ್ತೀವ್ರಿ. ಹಸಿ ಮೇವ್ ಕೊಡ್ತೀರಿ? ಹಸಿ ಮೇವ್ ಏನ್ ಕೊಡ್ತೀರಿ? ಏನ್ ಇರ್ತೈತಿ ನಿಮ್ಮಲ್ಲಿ? ನಮ್ಮಲ್ಲಿ ಏನ್ ಇದ್ದದ್ರಿ ಈಗ ವಾಡಿನೂ ತಿನ್ನತಾವ್ರಿ. ಎಲ್ಲಾ ತಿನ್ನತಾವ್ರಿ. ಹಸಿ ಮೇವ್ ಇದ್ದದ್ರಿ ಸರ್ಕಾರ ಹುಲ್ರಿ. ಗೊಂಜಾಳ ಮೇವ್ ಇದ್ದಾಗ ಗೊಂಜಾಳ ಮೇವ್ ಕೊಡ್ತೀವ್ರಿ. ಹಸಿ ಮೇವ್ ಒಟ್ಟ ಏನ್ ಇರ್ತೈತಿ ಅದನ್ನ ಒಂದ್ ಮೇವ್ ಕೊಡ್ತೀವ್ರಿ. ಒಟ್ಟ ಈಗ ಕಬ್ಬಿನ ವಾಡಿ ಐತಿ, ಕಬ್ಬಿನ ವಾಡಿ ಕೊಡ್ತೀರಿ? ವಾಡಿ ತಿಂತಾವ್ರಿ. ಮಿಷನ್ ಐತ್ರಿ. ಮಿಷನ್ ಹಾಕಿ ಕೊಡ್ತೀವ್ರಿ. ಆಮೇಲೆ ಮತ್ತ ಮಧ್ಯಾಹ್ನ ಆದ್ಮೇಲ್ರಿ? ಮಧ್ಯಾಹ್ನ ಆದ್ಮೇಲೆ ಈ ಟೈಮ್ ಮತ್ ಶೇಂಗಾದ ಹೊಟ್ಟ ಒಂದ್ ಹಾಕ್ತಿವ್ರಿ. ಶೇಂಗಾದ ಹೊಟ್ರಿ 7:30ಗೆ ಅದು ಮುಸ್ರಿ ಹಾಕ್ತಿವ್ರಿ. ಹೊಟ್ಟ ತಿನ್ಸಿವ್ರಿ ಜಾಡ್ ಕಡಿ. ಫುಡ್ ಎಷ್ಟ್ ಟೈಮ್ ಕೊಡ್ತೀರಣ್ಣ? ಫುಡ್ 2 ಟೈಮ್ ಹಾಕ್ತಿವ್ರಿ. 2 ಟೈಮ್ ಮುಂಜಾನೆ ಸಂಜೆ. ಪ್ರಮಾಣ ಎಷ್ಟ್ ಕೊಡ್ತೀರಿ ಒಂದ್ ಮರಿಗೆ? ಎಂತಷ್ಟತೆ ಏನಾರ ಇವಕ್ಕ ಒಂದ್ 10 12 ಸೇರ್ ಹಾಕ್ತಿವ್ರಿ. ಹರ್ಯಾಗ 12 ಸೇರ್, ಸಂಜಿಕ್ 12 ಸೇರ್. ಈಗ ನಾ ಮರಿ ಸಣ್ಣದವ್ರಿ ಒಳಗ ಒಂದೊಂದ್ ಬಿಡ್ತಾವ್ರಿ ಮುಸ್ರಿ. ಸಣ್ಣದವ್ರಿ ಮರಿ ಬಿಡ್ತಾವ್ರಿ. ಮರಿ ದೊಡ್ಡ ಆದಂಗ ಸ್ವಲ್ಪ ಜಾಸ್ತಿ ಹೆಚ್ಚ ಮಾಡ್ತೀವ್ರಿ. ಅವು ಬಿಡಬೇಕ್ರಿ ಮುಸ್ರಿ. ಸಾಕಾಗಿ ಬಿಡ್ದಿಂದ ತಕ್ಕೋದ್ರಿ.
ಅವು ಎಂದ್ರ ಬಾಳ ಹಾಕಿದ್ರ ಬರ ಹಾಕಂಗ್ ಮಾಡ್ತಾವ್ರಿ. ತಾಂದ್ರ ಪ್ಲೇ ಏನ್ ಫುಲ್ ಹಾಕೋತ್ ಹೋಗಿರ್ಲೇ ರೀ ದಿವ್ಸ ಬಿಟ್ಕೋತ ಹೋಗ್ಬಿಡ್ತಾವ್ರಿ. ಎಲ್ಲಾ ತರ ಮರಿ ಮಾಡ್ರಿ ಒಂದ್ ದೊಡ್ಡ ಬಜೆಟ್ ಬಕ್ರೀದ್ಕಾಗು ಹಾ ಮಾಡಿರಿ ರೀ ಅದ್ ಸುಮ್ ಆಮೇಲೆ ಒಟ್ ಇದೊಂದ್ಸಲ ನೋಡ್ಬೇಕಂತೇಳಿ ಮಾಡಿವ್ರಿ ಅದನ್ನ. ಹಾ ಯಾವ್ದ್ ಅನುಕೂಲ ಆಗತ್ ನೋಡಿದ್ರಿ. ಮುಂದಿನ ಕಿನ ಹೆಚ್ಚ ಮಾಡ್ಬೇಕ್ ಅನ್ನೋದೈತ್ರಿ ಅದನ್ನ. ಅದಕ್ಕ ಈ ಸಲ ಮಾಡೀವ್ರಿ ಏನಾಕತಿ ಆಕತಿ. ಈಗ ಹೈಟೆಕ್ ಬಿಡಿ ಏನ ಬಳಸಾಕತ್ತಿರ್ಲ ರೀ ಮೊದ್ಲಿಕ್ ಈಗ ಏನ್ ಬದಲಾವಣೆ ಸ್ವಲ್ಪ ಅಮೌಂಟ್ ಉಳಿಯಾಕತಿದ್ರು ಖರ್ಚು ಕಡಿಮೆ ಆಗಿ ಹಿಂಗ. ಈಗ ಅದಾರಿ ಈಗ ಮೊದಲ ಬಾಳ ದಿವ್ಸತಾನ ಹಿಡಿದಕೈತ್ರಿ. ಈ ಫುಡ್ ಹಾಕಾಕ್ತಾನ ಒಂದ್ 10-20 ದಿನ ದೌಡ ಬರಾತಾವ್ರಿ ಮರಿ. ಹ್ಮ್ ರೀ ಒಟ್ ಫುಲ್ ನೀರ್ ಕುಡಿಯತ್ರಿ ತಂಡಿದ್ರು ಫುಲ್ ನೀರ್ ಕುಡಿತಿದ್ವಿ. ಒಟ್ ಈಗ ನಾವ್ ಎಂತ ಹಾಕಾಕ್ತಿವ್ರಲಿ ಅದನ್ನ ಒಟ್ ಫುಲ್ ನೀರ್ ಕುಡಿಯತಾರ ಅದಕ್. ತಂಡಿದ್ರು ನೀರ್ ಹಾ ಕುಡಿದ್ರಿ ನೀರ್ ಒಟ್ಟ ಹರ್ಯಾವತ್ರಿ ಏನ್ ಒಟ್ ಮುಸ್ರಿ ಹಾಕಿ ಇಟ್ಟಿವತ್ತಿನ ಆ ಬಕೆಟ್ ಕುಲಾನ ಮಾಡಿ ಬಿಡವ್ರಿ. 9 ಕೂಡ ಕುಲಾನ ಮತ್ ಒಮ್ಮೆ ತುಂಬೆ ಇಟ್ಬೇಕ್ರಿ. ಅಂದ್ರೆ ನೀರ್ ಜಾಸ್ತಿ ಕುಡಿದ್ರಿಂದ ಮರಿ ನೀರ್ ಗ್ರೋತ್ ಎಟ್ ಬರ್ತಾವ. ಕುಡಿತೈತ್ರಿ ಅಟ್ ಗ್ರೋತ್ ಆಕತ್ರಿ. ನೀರ್ ಕುಡಿಲಿಕ್ಕಂದ್ರ ಮರಿ ಒಟ್ಟ ವಾಗಾತಿ ಬರುದಿಲ್ರಿ. ಓಹೋ ಒಟ್ ಆ ಫುಡ್ ಹಾಕಾಕ್ತಾನ ಏನತ್ರಿ ಒಟ್ ಫುಲ್ ನೀರ್ ಕುಡಿಯತಾವ್ರಿ ಮರಿ. ಮರಿ ಶೈನಿಂಗ್ ಬರ್ತೈತ್ರಿ. ಹಾ ರೀ ಮರಿ ಸಾಪ್ ಬರ್ತಾವ್ರಿ. ನಡ ಪಡ ಎಲ್ಲಾ ಗಟ್ಟಿ ಬರ್ತೈತ್ರಿ ಮರಿ ಮತ್ ಮರಿ ಒಟ್ ಸುಪೇರಿ ಕಾಣ್ತತ್ರಿ. ಮತ್ ವ್ಯಾಪಾರಸ್ತರ್ ಏನಂತಾರ ನಾ ಏನ್ ಫುಡ್ ಯಾವ್ದ್ ಹಾಕ್ತಿರಿ ಏನ್ ಹಾಕ್ತಿರಿ ಮರಿ ಹೆಂಗ ಏನ್ ಹಿಂಗ ಏನಾರ. ಯಾವ್ರ ಏನ್ ಕೇಳಲ್ರಿ ಒಟ್ ನಡಾಟ್ ಮರಿ ಕಾಂಡಿತ್ತಂದ್ರ ಬರಾವ್ರು ಒಯ್ಯಾವ್ರ ಅಟ್ಟಾರಿ. ಏನ್ ಹಾಕ್ತಿರಿ ಏನಿಲ್ಲ ಅವ್ರ ಏನ್ ವಿಚಾರ ಮಾಡಲ್ರಿ. ಮರಿ ಶೈನಿಂಗ್ ನೋಡ್ತಾರೋ ಕಂಡ್ ಐತಿಲೋ. ಹಾ ರೀ ಸಿಂಪಲ್ ಆಗಿ ಚಂದ್ ಚಲೋ ಮೇಂಟೈನ್ ಮಾಡ್ರಿ ನಾ. ಹಾ ರೀ ನಾವು ಹೈಟ್ಯಾಕ್ ಅಂತೇಳಿ ಸುಮ್ ಖರ್ಚ್ ಮಾಡಿಲ್ರಿ. ಸುಮ್ ನೆಲದ ಮ್ಯಾಲ ಅತ್ತೇಳಿ ಮಾಡಿವಲ್ರಿ. ಇಲ್ಲಿ ಲೋಕಲ್ ಸ್ಥಳೀಯವಾಗಿ ಸಿಕ್ತಕ್ಕಂತ ನೀವು ಹೈಟೆಕ್ ಫುಡ್ ಏನ್ ಬಳಸಾಕ್ತಿರಲ್ಲ. ಹಾ ರೀ ಹೈಟೆಕ್ ಫುಡ್ ಬಳಸೋದ್ರಿಂದ ಬಟ್ ನಿಮ್ಗೆ ಅನುಕೂಲ ಆಗೈತಿ. ಅದ್ ಫುಡ್ ಅದ ಏನ್ ನಮಗ ಹಿಂಗ್ ಮೊಬೈಲ್ದಾಗ ನೋಡಿದ್ವಿ ನಾವು ವಿಡಿಯೋದಾಗ. ಹಾನ್ರಿ ಅವ್ರಿಗೆ ಮಾಲಕರಿಗೆ ಫೋನ್ ಹಚ್ಚಿ ಅಲ್ಲಿಗೆ ಹೋದ್ವಿರಿ. ಹಾನ್ರಿ ತಗೊಂಡ್ ಬಂದ್ ಅದನ್ನ ಹಾಕಾಕ್ತಿವ್ರಿ ಚಲೋ ಅನ್ಸೈತ್ರಿ ನಮಗ್. ಅಂತ ಫುಲ್ ತಂಡಿದ್ದಾಗ ಸಹಿತ ಒಟ್ ಫುಲ್ ನೀರ್ ಕುಡಿತಿದ್ವಿ ಅದು. ಹಾ ರೀ ಇಲ್ಲ ನೀರ್ ಕುಡಿಬೇಕ್ ಮರಿ ನೀರ್ ಕುಡುದ್ರನ ಮರಿ ನೀರ್ ಕುಡದಿಂದ ಬಟ್ ಬಾರಿ ಬರ್ತಿದ್ವ್ರಿ. ಗ್ರೋತ್ ಬರುತ್ತೆ ನಡಾನು ಬರ್ತೈತಿ ಕಂಡು ಬೆಳತೈತ್ರಿ. ಇವೆಲ್ಲಾ ಮರಿ ಮಾನ್ಯ ಬೇಡಿಕೆ ಇದ್ರು ಹಾಕೊಂಡ್ರಿ 15 ಮರಿ ರೀ. ಹಾನ್ರಿ ಇನ್ನ ಕೊಟ್ಟಿಲ್ರಿ. ಏನ್ ರೇಟ್ ಮಟ ಬೇಡ್ಯಾರ್ರಿ ಇವ್ನ ಮರಿ. ಇವು 9.5 ಹಂಗ ಕೇಳಿಗೇನ್ರಿ ಅವ. ನಾವು 10,000 ಬಂದ್ರ ಕೊಡು ತಂದನ್ರಿ. ಇನ್ನೊಂದ್ ವಾರ ಹಿಡಿಪಾ ತಂದ ಒಗ್ಯಾನ್ರಿ. ಏನನ ಸ್ವಲ್ಪ ಕುರಿ ಸಾಕಾಣಿಕೆ ಒಳಗ ಕೆಲವೊಬ್ರು ಸಾಕಾಣಿಕೆ ಮಾಡಿ ಸರಿಯಾಗಿ ಮೇಂಟೆನೆನ್ಸ್ ಮಾಡಕಾಗದರ್ ಹೇಳ್ತಾರೋ ಹೆಂಗ್ ಹೇಳ್ತಾರೋ ಸ್ವಲ್ಪ ಲಾಭ ಕಡಿಮೆ ಅಂತ ಹೇಳಿ ಹೇಳ್ತಾರೋ. ಅಣ್ಣ ಕೆಲವೊಬ್ರು ಏನಂತಲೇ ನಾವು ಒಟ್ಟ ಲಕ್ಷ ಗಂಟೆ ಲಾಭ ತೆಗಿತೀವಿ ಅಂತ ಹೇಳ್ತಾರೋ ನಿಮ್ಗ್ ಯಾವ ತರ ಅನ್ಸಿತ್ತನ. ನಮಗ್ ನೋಡ್ರಿ ಇದ್ ಒಟ್ ಲಾಭ ಅನ್ಸೈತ್ರಿ. ಇದಕ್ಕ ಇಂದ್ ಮಾಡಿ ನಾಳೆ ಬೇಸರ ಮಾಡ್ಕೊಂಡ್ ಹೋಗಂಗಿಲ್ರಿ. ಅದ ಕರೆಕ್ಟ್ ಟೈಮ್ಗೆ ಯಾವ ಟೈಮ್ಗೆ ಏನ್ ಹಾಕ್ಬೇಕಲ್ಲ ಅದನ್ನ ಹಾಕಬೇಕ್ರಿ. ಮತ್ ನಾವು ಈಗ ಇನಾಟ್ ನಿತ್ ಹೋಗದ್ರ ಆತ ಎಮ್ಮಿಗ್ ಮೇವ್ ಒದರ್ತೆ ಹಂಗ ನಡ್ಯಾಲ್ರಿ ಇವ್ಕ್. ಇವಕ್ ಈಗ ಹೊಟ್ಟ ಹಾಕ್ಬೇಕಾಗಿತ್ತಾರ ಹೊಟ್ಟ ಹಾಕೇ ಬಿಡುದ್ರಿ. ನಾವು ಒಮ್ಮೊಮ್ಮೆ ಊಟ ಉಪವಾಸ ಇರ್ತನ್ರಿ. ಇವತ್ತನ ಉಪವಾಸ ಮಾಡಲ್ರಿ. ಮತ್ ಎಲ್ಲಿ ನಮ್ಮನು ಮರಿದಾವ್ ಅಂತೇಳಿ ಅಲ್ಲಿ ಇಲ್ಲಿ ಅಡ್ಯಾಡ್ದು ಗಾಡಿ ತೊಗೊಂಡ್ ಅಡ್ಯಾಡ್ದು ಹಂಗ ಅಡ್ಯಾಡ್ದು ಒಟ್ಟ ಹೋಗಲ್ರಿ. ಹೋದ್ರ ಹೊಲಕ್ರಿ ಬಂದ್ರ ದಡ್ಡಿಗ್ರಿ. ನಾನು ಮರಿ ಸಾಕಾಣಿಕೆ ಮಾಡ್ಯನ ಅಂತ ಗಾಡಿ ಸೈಕಲ್ ಹಂಗ ಮುರ್ಸ್ಕೊಂಡ್ ತಗೊಂಡ್ ಅಡ್ಯಾಡ್ರ ಇವು ಉಪವಾಸ ಆಕಾವ್ರಿ. ಉಪವಾಸಕ್ಕವು ಮತ್ ಗ್ರೋತ್ ಬಾ ಅಂದ್ರ ಏನ್ ಬರ್ತದ ಬರಂಗಿಲ್ರಿ ಆ ಕರೆಕ್ಟ್ ಟೈಮ್ ಅವಕ್ ಹೊಟ್ಟಿಗ್ ಬೀಳಿಕಂದ್ರ ಹೆಂಗ್ ತೂಕ ಬರ್ತಾವ್ರಿ ಮರಿ ಗ್ರೋತ್ ಬರಲ್ರಿ. ಈಗ ಮೊನ್ನೆ ಕೆಲವೊಬ್ರು ಫಾರ್ಮ್ನಾಗ ಹೋದಾಗ ಕೇಳಿದ್ರು ನಾವ ET-PPR ಸ್ವಲ್ಪ ವ್ಯಾಕ್ಸಿನ್ ಮಾಡದೇ ಇದ್ದವ್ರು ಮರಿ ET ಅಟ್ಯಾಕ್ ಆಗಿ ಸ್ವಲ್ಪ ಮರಿಗಳು ಸತ್ತವ್ರಿ. ಆತರ ಏನ್ ನಿಮ್ಮಲ್ಲಿ ಏನಾರ ನಮ್ಮ ಸಮಸ್ಯೆ ನಾವು ಒಟ್ಟ ನಾವ್ ಇವು ಏನ್ ಬ್ಯಾಚ್ 2 ತಿಂಗಳ 3 ತಿಂಗಳ ಮಾರೋ ಮರಿಗೈತ್ರಿಲೆ ಒಟ್ಟ ಜಂತಿ ನೆನಿ ಬಿಟ್ಟು ಏನು ಹಾಕಂಗಿಲ್ರಿ. ಯಾವ ವ್ಯಾಕ್ಸಿನ್ ಮಾಡಂಗೇ ಇಲ್ರಿ. ಅವಕ್ ಏನ್ತ್ರಿ ಅವಕ್ ಮಾಡೀನ್ರಿ ಎಲ್ಲಾ ಕುರ್ಬಾನಿ ಮರಿ. ಅವಕ್ ET-PPR ಎಲ್ಲಾ ಮಾಡೀನ್ರಿ ಅವಕ್. ಕುರ್ಬಾನಿ ಮರಿಗೆ ET-PPR ಮಾಡಿರಿ. ಹಾ ರೀ ಇವಕ್ಕೇನು ಮಾಡಿಲ್ರಿ ನಾವ್ ಮತ್ತ.